ಬರ್ತದೆ. ಇದನ್ನು ಯಾವ ರೀತಿಯಾಗಿ ನಾವು ಮುಚ್ಚಿ ಹಾಕಬೇಕು ಅನ್ನುವಂಥದ್ದು SIT ಅಂತ ಮುಚ್ಚಿ ಹಾಕಿ ಹೋಗಿದೆ, ಅಲ್ಲೇನೂ ಇಲ್ಲ. ಮತ್ತು ಈಗಾಗಲೇ ಇದೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ಸಂತ್ರಸ್ತ ಸಮಿತಿಯ ಮುಖ್ಯವಾಗಿ ಕಟ್ಟೋದಕ್ಕೆ ಮುಂದಾದಂಥ ವಿಷ್ಣುಮೂರ್ತಿ ಅವರು, ರಾಬರ್ಟ್ ರೊಜಾರಿಯಾ ಅವರು ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಅಲ್ಲಿಯ ಸಮಾಜ ಮುಖ್ಯ ಹೋರಾಟಗಾರರು. ಮುಂದೆ ಇವರು ವಿಷ್ಣುಮೂರ್ತಿ ಅವರು ಆ ಮಂಜುನಾಥ ಸ್ವಾಮಿಯ ಅರ್ಚಕರಾಗಿದ್ದುಕೊಂಡು ವೈಚಾರಿಕವಾಗಿ ಬೆಳೆದಂಥ ಒಂದು ರೀತಿ ಲೆಫ್ಟ್ ವಿಚಾರಗಳು ಉಳ್ಳಂಥ ವ್ಯಕ್ತಿ. ಇವರು ಕುಡ್ಕೊಂಡಿದ್ದನ್ನು ನೀವು ಸಂತ್ರಸ್ತ ಸಮಿತಿ ಮಾಡಿ ಇನ್ನು ನಾವು ಈ ಸಂದರ್ಭದಲ್ಲಿ ಸೋಲ್ಕೊಡೋದು, ಇದರ ಹಿಂದಿದ್ದಂಥವ್ರು ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಹತ್ಯೆ ಮಾಡಿದವರು ಯಾರು, ಇವರು ಹೊರಗೆ ತೆಗಿಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಂತ್ರಸ್ತ ಸಮಿತಿ ಮಾಡಿಕೊಂಡು ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತಾ ಇದ್ದಾರೆ. ಈಗಾಗಲೇ ದೌರ್ಜನ್ಯ ಈ ಸೌಜನ್ಯ ಮತ್ತು ಇನ್ನುಳಿದ ಹೆಣ್ಮಕ್ಳ ಮೇಲೆ ಅಂತ ದೌರ್ಜನ್ಯವನ್ನು ಹೊರ ಹೋಗೋ ಸಲುವಾಗಿ ಅದನ್ನು ಕಂಡುಹಿಡಿದು ಯಾರು ಮಾಡಿದ್ರು ಕಂಡುಹಿಡಿಯೋ ಸಲುವಾಗಿ ಒಂದು ದೊಡ್ಡ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದಂಥ ಹೆಣ್ಮಕ್ಳು ಅವರು ಸಹ ಇದರಲ್ಲಿ ಕೂಡುವುದರಿಂದಾಗಿ ಇಡೀ ಒಟ್ಟು ಸಂತ್ರಸ್ತರ ಗುಂಪು ಮೋಸ್ಟ್ಲಿ ದೇವಾಲಯಕ್ಕೆ ಅಂತ ಅನ್ಯಾಯಕ್ಕಾಗಿ ಏನು ಬರ್ತಾ ಇದೆ ಅದನ್ನು ಬಿಟ್ಟು ಉಳಿದು ಎಲ್ಲ ಸಂತ್ರಸ್ತರು ಬಂದಾಗೆ ಈ ಮೂಮೆಂಟನ್ನು ಅದರ ಮುಖ್ಯವಾಗಿ SIT ಮೇಲೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಯಾವ SIT 20 ವರ್ಷಗಳ ಅಥವಾ 2 ದಶಕಗಳ ಬೇಡ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಯಾವಂಥ ದೌರ್ಜನ್ಯಗಳ ತನಿಖೆ ಮಾಡಲಿದ್ದು ನಾವು ನೇಮಿಸಿದೆಯೋ ಅದು ಯಾರು ದೂರದಾರ್ದು ಅವರನ್ನೇ ಸುಳ್ಳುಗಾರರಂತೇಳಿ ಅವರನ್ನೇ ಬಂಧಿಸುವಂಥದ್ದು, ಜೈಲಿಗೆಟ್ಟುವಂಥ ಕೆಲಸ ಮಾಡುವ ಒಂದು ಪ್ರಯತ್ನ ಮಾಡಿದಾಗ ಅನಿವಾರ್ಯವಾಗಿ ಸಂತ್ರಸ್ತರು ಬಂದಾಗ ಬರುವ ಜನ